ಚಿಕ್ಕದಾಗಿ ಏನೋ ಒಂದು ಸಮಾರಂಭ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ನಮ್ಮ ನಾಗಣ್ಣವರೇ, ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಮುಖ್ಯವಾಗಿ ನಮ್ಮ ಅನಿಲ್ ಅಣ್ಣವರು ನಮ್ಗೆ ಸುಮಾರು ಒಂದು 20-25 ವರ್ಷಗಳಿಂದ ಚಿರಪರಿಚಿತರು. ನಾವೆಲ್ಲ ನಮ್ಮ ಶಂಕರೇಗೌಡರು ಅಂತ ಹೇಳಿದ್ರೆ ಆವಾಗಿಂದನೂ ಸಹ ನಾವೆಲ್ಲ ಒಟ್ಟಿಗೆ ಸೇರಿತಾ ಇದ್ದೀವಿ. ಅದೇ ರೀತಿ ನಮ್ಮ ಪ್ರಭಾಕರ್ ಅವರೇ, ಮುನ್ಶ್ಯಾಮಗೌಡ್ರೆ, ನಮ್ಮ ವೆಂಕಟಗಿರಣ್ಣವರೇ, ಪೆದ್ದೂರು ವರ್ಧಪ್ಪಣ್ಣವರೇ, ನಮ್ಮ ಅಶೋಕ್ ಅಣ್ಣವರೇ, ನಮ್ಮ ಸಣ್ಣಪ್ಪ ಅಣ್ಣವರೇ, ಇನ್ನು ನಮ್ಮ ಹಿತೈಷಿಗಳು ಏನು ಈ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ. ನಮ್ಮ ವಿಸ್ತಾರವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಹುಶಃ ನಾವೇನು ಹೇಳಂಗಿಲ್ಲ, ಯಾಕಂದರೆ ಇತಿಹಾಸ ಅವ್ರಿಗೆ ನಮ್ಮ ನಾಗಣ್ಣಗೆ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಸ್ವಲ್ಪ ಅಷ್ಟೇ, ಏನು ಹೆಚ್ಚಿಗೆ. ಆಗಲೇ ಹೇಳಿದೆ, ನಮ್ಮ ಅನಿಲ್ ಅಣ್ಣಗೆ ಹೇಳಿದೆ, ಅಣ್ಣ ಜಾಸ್ತಿ ಐಫೈ ವಿದ್ಯೆ, ಡಬಲ್ ಗ್ರಾಜುಯೇಟ್ಸ್ ಅದು ಇದು ಇರೋರು ಅಲ್ಲ ರಾಜಕಾರಣದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. 20% ಅರ್ಧಂಬರ್ಧ ವಿದ್ಯೆ ಯಾರು ಇರ್ತಾರೋ ಅವರೇ ರಾಜಕಾರಣದಲ್ಲಿ ಇವತ್ತು ದಿನ ಉನ್ನತ ಮಟ್ಟಕ್ಕೆ ಹೋಗಿರೋರು. ಇಲ್ಲಿ ಅವರವರ ಒಂದು ಹಣೆ ಬರ ಬೇಕಾಗ್ತದೆ. ಆ ಹಣೆ ಬರ ಹಿಂದೆ ಯಾರನ್ನು ಅದಕ್ಕೆ ಸರಿಸಾಟಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಇವತ್ತು ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಟೀಚರ್ಸ್. ಕೆಲವರು ಹೇಳ್ತಾರೆ ಟೀಚರ್ಸ್ ಬಗ್ಗೆ ಅಂದರೆ, ಟೀಚರ್ಸ್ ಅಂದಾಗ ಬಹುಶಃ ಈಗ ರಾಜಕಾರಣ ನಾವೆಲ್ಲ ಒಂದೇ ರೀತಿ ಇದ್ದೀವ, ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತದೆ. ಟೀಚರ್ಸನ್ನು ಅಷ್ಟೇ, ಅವರೇನು ಮೇಲೆ ಲೋಕದಿಂದ ಏನಾದ್ರು ಬಂದು ಇಳಿರ್ತಾರ? ಅವರು ನಮ್ಮ ಥರ ಜನಗಳೇ. ಬಹುಶಃ ಇರ್ತಾರೆ ಕೆಲವರು, ಒಂದು 10-20% ಇದ್ದೇ ಇರ್ತಾರೆ ಶಾಲೆಗಳಿಗೆ ಟಕ್ಕರ್ ಹೊಡೆಯುವಂಥವ್ರು, ಒಳ್ಳೆ ರೀತಿ ಪಾಠ ಮಾಡ್ತೇವೆ. ಇನ್ನೊಂದು ಹೇಳ್ತೀನಿ ನಾನು, ಯಾರು ಶಿಸ್ತಿಂದ ಸಿದ್ಧಾಂತದಿಂದ ಯಾರು ಕೆಲಸ ಮಾಡಿರ್ತಾರೋ, ರಾಜಕಾರಣಿಗಳು ಅಷ್ಟೇ, ನಿಮ್ಗೆ ಅಂತ ಹೇಳಲ್ಲ, ಅವ್ರ ಮಕ್ಕಳು ಒಂದು ಒಳ್ಳೆಯ ಉನ್ನತ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗಿರ್ತಾರೆ. ಅದು ಬಹುಶಃ ನಾನು ಕಂಡಿದ್ದೀನಿ. ನೀವಂತಲ್ಲ, ಅಧಿಕಾರಿಗಳು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೀಚರ್ ಯಾವುದೇ ಆಗಿರಲಿ, ಅವ್ರ ಮಕ್ಕಳು ಅವರ ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ಬಹುಶಃ ಯಾರು ಬೇಕಾಬಿಟ್ಟು ಸಿದ್ಧಾಂತ ಬಿಟ್ಟು ಶಿಸ್ತು ಬಿಟ್ಟು ಮಾಡಿರ್ತಾರೋ ಅವ್ರ ಮಕ್ಕಳು ಬಹುಶಃ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಯಾರು ಹೇಳೋಂಗಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ, ವಿದ್ಯೆ ಕಲ್ತಿರ್ತಕ್ಕಂಥವ್ರು ತಂದೆ ತಾಯಿಗಿಂತ ಹೆಚ್ಚು. ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ವಿದ್ಯೆ ಇಲ್ದಿದ್ರೆ, ಅವನಿಗೆ ಜ್ಞಾನ ಇಲ್ದಿದ್ರೆ 3 ದಿನ ಮಧ್ಯಾಹ್ನ ಸಾಕಿರೋ ಆಸ್ತಿಯನ್ನೆಲ್ಲ ಮಾರ್ಕೊಳಕ್ಕೆ. ಬಹುಶಃ ವಿದ್ಯೆ ಇದ್ರೆ ಎಲ್ಲಿ ಬೇಕಾದ್ರೂ ಅವ್ನು ಜೀವನ ಮಾಡಿಸ್ಬೋದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಸಿದ್ಧಾಂತದ ಮೇಲೆ, ಒಂದು ಶಿಸ್ತು ಮೇಲೆ ಕೆಲಸ ಮಾಡಬೇಕಾಗ್ತದೆ. ಏನೇ ಇಲ್ಲಿ ಇವತ್ತು ದಿನ ನಮ್ಮ ವೆಂಕಟಗಿರಣ್ಣ ಹೇಳ್ತಾ ಇದ್ರು, ಯಾವುದೇ ಒಂದು ಕುಂದುಕೊರತೆ ಬರಲಿ ಟೀಚರ್ಸ್ ವಿಚಾರವಾಗಿ ನಾವಿದ್ದೀವಿ, ನಿಮ್ಮ ಕೈ ಜೋಡಿಸ್ತೀವಿ, ನಿಮ್ಗೆ ಏನೇ ಕಷ್ಟ ಸುಖ ಬಂದ್ರು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿನ ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗುರುಗಳನ್ನ ಒಂದು ದೇವರ ರೂಪದಲ್ಲಿ ಕಾಣುವ ಈ ಮಾತುಗಳು. ಇದರಲ್ಲಿ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ BV ಸಾಮಣ್ಣವರು ಮತ್ತು ಖ್ಯಾತ ವಕೀಲರು, ನಿರಂತರವಾಗಿ ನಿಮ್ಮ ಶಿಕ್ಷಕರ ಜೊತೆ ಸಂಪರ್ಕ ಇರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು, ಅನಿಲ್ ಸರ್ ಅವರು, ಅಶೋಕನ್ನವರು ಮತ್ತು ಮುನ್ಸಾಮ್ಗೌಡರು, ವರ್ಧಪ್ಪನ್ನವರು, ಮುಖ್ಯವಾಗಿ ನಮ್ಮ ವೆಂಕಟಗಿರಿಯಪ್ಪ ಸರ್ ಅವರು, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರು ಮತ್ತು ಮಾಧ್ಯಮದ ಸ್ನೇಹಿತರು, ನನಗೆ ಕೂಡ ಭಾಳ ಅವಕಾಶಗಳು ಕೊಟ್ಟಿದ್ದೀರಿ. ಈ ಸರ್ಕಾರಿ ಶಾಲೆಗಳ ಮತ್ತು ಬಡ ಮಕ್ಕಳ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನಿಸಿ, ನಮ್ಮ ನಾಯಕರನ್ನು ಕೂಡ ಆಹ್ವಾನಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಸಿದ್ದೀರಿ. ಮತ್ತು
ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಪದಾಧಿಕಾರಿಗಳು ಆಯ್ಕೆಯಾಗಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಈ ಅವಕಾಶಕ್ಕೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಕೋಚಿಮುಲ್ನ ಮಾಜಿ ಅಧ್ಯಕ್ಷರು, ಕೋಮುಲ್ನ ಹಾಲಿ ನಿರ್ದೇಶಕರು, ಈ ತಾಲೂಕಿನ ಒಂದು ಶಕ್ತಿಯಾಗಿರ್ತಕ್ಕಂಥ ಶ್ರೀಯುತ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಹಾಗೆಯೇ ಆತ್ಮೀಯರು, ಕೋಲಾರ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ಕೋಮುಲ್ನ ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಶಾಮಣ್ಣವರೇ, ಹಾಗೆಯೇ ಆತ್ಮೀಯರು, ಮುಳಬಾಗಿಲು ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಶಿಕ್ಷಣ ಕ್ಷೇತ್ರದ ಬಗ್ಗೆ, ಶಿಕ್ಷಕರ ಬಗ್ಗೆ ಸದಾ ಚಿಂತನೆ ನಡೆಸ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಹಾಗೆಯೇ ಸಮಾಜ ಸೇವಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಗೊಲ್ಲಹಳ್ಳಿ ಪ್ರಭಾಕರ್ ಸರ್ ಅವರೇ, ಮುನ್ಸಾಮಗೌಡ ಸರ್ ಅವರೇ, ವರದಣ್ಣವರೇ, ಹಾಗೆಯೇ ಈ ಸಂಸ್ಥೆಯ ಒಂದು ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಸರ್ ಅವರೇ, ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನನ್ನ ಜೊತೆ ಸದಾ ಇದ್ದು ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಶ್ರೀಯುತ ನಾರಾಯಣ ಸ್ವಾಮಿ ಅವರೇ, ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೆಡ್ಡಿ ಅವರೇ, ಹಾಗೆಯೇ ಮುಳಬಾಗಿಲು ತಾಲೂಕಿಂದ ಬಂದು ಜಿಲ್ಲಾ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಕುಮಾರ್ ಅವರೇ, ಹಾಗೆಯೇ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಕಾನಂ ಅವರೇ, ಹಾಗೆಯೇ ಶ್ರೀನಿವಾಸ ಮೂರ್ತಿ ಅವರೇ, ಮತ್ತು ಹಾಗೆಯೇ ಎಲ್ಲ ರಾಜಮ್ಮವರು, ಆಮೇಲೆ ಕಾಂತಮ್ಮವರು, ಕೋಲಾರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಾಚಲಪತಿ ಗೌಡ ಅವರೇ, ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಅವರೇ, ಹಾಗೆಯೇ ನಮ್ಮ ಹಿರಿಯರು ಸ್ವರ್ಣಪ್ಪ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸಮಾರಂಭವನ್ನು ಆಯೋಜಿಸಿ ಮತ್ತು ಏನು ಕಳೆದ ಒಂದು 25 ವರ್ಷಗಳಿಂದ ಸಂಘಟನೆಯಲ್ಲಿ ಈ ತಾಲೂಕಿನಿಂದ ನನಗೆ ಸದಾ ಬೆಂಬಲ ನೀಡ್ತಾ ಇರ್ತಕ್ಕಂಥ ಶ್ರೀಯುತ ವೆಂಕಟಗಿರಿಯಪ್ಪ ಅವರೇ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಹಾಗೆಯೇ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘದಲ್ಲಿರ್ತಕ್ಕಂಥ ಹಾಲಿ ಮಾಜಿ ಎಲ್ಲ ಒಂದು ಪದಾಧಿಕಾರಿಗಳೇ, ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಶಿಕ್ಷಕರ ಸಂಘ ಅಂತಕ್ಕಂಥದ್ದು ನಾವೆಲ್ಲರೂ